ಬರೋಕ್ಕಿಂತ ಮುಂಚೆನೆ ನಮ್ಮೂರ ನಶೆ ಮುಕ್ತ ಮಾಡ್ತೀವಂತ ನಿಂತಿರಲ್ಲ, ನನಗೆ ಇದೇ ದೊಡ್ಡ ಸಂತಸದ ಖುಷಿ. ನನಗೆ ನಾಲಿಗೆ ಚಲೋ ಇರ್ಬೇಕು. ಮೃದು ವಚನವೇ ತಪಂಗಳಯ್ಯ, ಮೃದು ವಚನವೇ ಜಪಂಗಳಯ್ಯ, ಮೃದು ವಚನವೇ ಸದಾಶಿವನ ಒಲಿಮೆಯ ಕಾಣ. ದೇವರನ್ನ ಖುಷಿ ಪಡಿಸ್ಬೇಕಾಗಿತ್ತಂದ್ರೆ ಏನ್ ದೇವರು 3 ಹೊತ್ತು ಉಪವಾಸ ಮಾಡಂದಾನ? ಮೊನ್ನೆ ಪಾಪ ಶಿವರಾತ್ರಿಗೆ ಉಪವಾಸ ಮಾಡಿದ್ರಿಲ್ಲ, ಗೆಣಸ್ ತಿನ್ಕೋಂತ, ಚಾದಾಗ ಬಿಸ್ಕಿಟ್ ತಿನ್ಕೋಂತ, ಹಂಗ ಹೊರಗೆ ಉಪವಾಸ ಮಾಡ್ಕೊಂತ. ದೇವರು 3 ಹೊತ್ತು ಉಪವಾಸ ಮಾಡಿದ್ರೆ ಏನು ಒಲಿತಾನೆ? ಇಲ್ರಿ, ನಾವು ದೇವರಿಗೆ ಬಂಗಾರದ ಗೋಪುರ ಕಟ್ಸ್ತೀವಿ ಅಂದ್ರೆ ದೇವ್ರು ಒಲಿತಾನ? ಇಲ್ಲ ದೇವರ ಹೆಸರ ಮ್ಯಾಗ ನಾ ಜಪತಪ ಯಜ್ಞಗಳನ್ನ ಮಾಡ್ತೀನಿ ಅಂದ್ರೆ ದೇವ್ರು ಒಲಿತಾನ? ಒಲಿತಾನ? ಅಷ್ಟು ಒಲಿಯಂಗಿಲ್ಲ. ನಿಜವಾಗಲೂ ದೇವರು ಬಂಗಾರದ ಗೋಪುರ ಕಟ್ಟಿಸಿದವ್ರಿಗೆ ಒಲಿತಾನೋ ಇಲ್ವೋ? ದಪ್ಪ ತಪ್ಪ ಯಜ್ಞಗಳ ಮಾಡಿಸಿದ್ರೆ ಒಲಿತಾನೋ ಇಲ್ವೋ? 3 ಹೊತ್ತು ಉಪವಾಸ ಮಾಡಿದ್ರೆ ಒಲಿತಾನೋ ಇಲ್ವೋ? ಯಾರು ಇನ್ನೊಬ್ಬರು ಹೊಟ್ಟಿ ಹೊಡ್ಯಾಂಗಿಲ್ಲ, ಯಾರು ಇನ್ನೊಬ್ಬರು ಕಾಲು ಎಳ್ಯಾಂಗಿಲ್ಲ, ಅವ್ರಿಗೆ ಮೊದಲು ದೇವರು ಒಲಿತಾನ. ಅಲ್ಲ, ಊರಾಗ ಪಾಪ